ಡಿಸಿಆರ್ಇ ಇಲಾಖೆಯಲ್ಲೇ ಇನ್ಸ್ಪೆಕ್ಟರ್ಗೆ ಜಾತಿ ನಿಂದನೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಎಸ್ಸಿ ಮತ್ತು ಎಸ್ಟಿ ದೌರ್ಜನ್ಯ ಪ್ರಕರಣಗಳ ತನಿಖೆಯನ್ನು ನಡೆಸುವಂತ ಡಿಸಿಆರ್ಇ ಇಲಾಖೆ ಇದು. ಸದ್ಯ ಇದರ ಇನ್ಸ್ಪೆಕ್ಟರ್ಗೆ ಜಾತಿ ನಿಂದನೆ ಮಾಡಿರುವಂತ ಆರೋಪ. ತನಿಖೆ ನಡೆಸುವಂತ ಡಿಸಿಆರ್ಇ ಇಲಾಖೆ ಇನ್ಸ್ಪೆಕ್ಟರ್ ಮೇಲೆ ಈ ರೀತಿಯಾಗಿ ನಿಂದನೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಹಾಗೆಯೇ ಡಿಸಿಆರ್ಇ ಮೇಲ್ಜಾತಿ ಅಧಿಕಾರಿಗಳು ದಲಿತ ಅಧಿಕಾರಿಗಳಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಎಸ್ಪಿ ಕರಿಬಸನಗೌಡ ಮತ್ತು ಡಿವೈಎಸ್ಪಿ ಮಹೇಶ್ವರ್ ಗೌಡ ವಿರುದ್ಧ ಆರೋಪ ಕೇಳಿಬಂದಿದೆ. ಪಶ್ಚಿಮ ವಲಯ ಡಿಸಿಆರ್ಇ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಈ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಡಿಸಿಆರ್ಇ ಡಿಜಿ ಉಮೇಶ್ ಕುಮಾರ್ಗೆ ದೂರನ್ನ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ. ವಿಡಿಯೋ ಮಾಡಿ ಕೂಡ ಆಕ್ರೋಶವನ್ನು ಶ್ರೀನಿವಾಸ್ ಹೊರಹಾಕಿದ್ದಾರೆ. ಈ ರೀತಿಯಾಗಿ ನಿಂದನೆ ಮಾಡಲಾಗಿದೆ ಅಂತ ಹೇಳಿ ಮೇಲ್ವರ್ಗದ ಆರೋಪಿಗಳ ಪರವಾಗಿ ಕೆಲಸ ಮಾಡುವಂತೆ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಇದು. ಎಸ್ಪಿ ಕರಿಬಸನಗೌಡ ನಿರ್ದೇಶನದಂತೆ ವರದಿ ಸಲ್ಲಿಕೆಗೆ ಡಿವೈಎಸ್ಪಿ ಒತ್ತಡವನ್ನ ಹಾಕಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ. ಮೇಲ್ಜಾತಿ ಆರೋಪಿಗಳ ಪರವಾಗಿ ಅಂತಿಮ ವರದಿಗೆ ಒತ್ತಡ ಹಾಕಿರುವಂತ ಆರೋಪ ಕೇಳಿಬಂದಿದೆ. ಎಸ್ಪಿ ಕರಿಬಸನಗೌಡ ಮತ್ತು ಡಿವೈಎಸ್ಪಿ ಮಹೇಶ್ವರ್ ಗೌಡ ವಿರುದ್ಧ ಕಿರುಕುಳ ಕೊಟ್ಟಿರುವಂತ ಆರೋಪ ಕೇಳಿಬಂದಿದೆ. ಸುಳ್ಳು ಪಿಟಿಷನ್ ಪಡೆದು ತನಿಖೆ ಹೆಸರಿನಲ್ಲಿ ಕಿರುಕುಳ ನೀಡಿದ ಆರೋಪ ಇದು. ಕಳೆದ ತಿಂಗಳು ಶ್ರೀನಿವಾಸ್ ವರ್ಗಾವಣೆ ಮಾಡಿ ಹಿರಿಯ ಅಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ರು. ಆದರೆ ಇಲ್ಲಿ ವರ್ಗಾವಣೆಗೆ ಸ್ಟೇಯನ್ನು ಇನ್ಸ್ಪೆಕ್ಟರ್ ಶ್ರೀನಿವಾಸ್ ತಗೊಂಡು ಬಂದಿದ್ರು. ಆದರೂ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಷಡ್ಯಂತ್ರ ಮಾಡಿ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ ಎನ್ನುವಂಥ ಆರೋಪವನ್ನು ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾಡಿದ್ದಾರೆ. ನಮಸ್ಕಾರ ಸರ್. ಶ್ರೀನಿವಾಸ್ ಅಂತ ಪೊಲೀಸ್ ಇನ್ಸ್ಪೆಕ್ಟ್ರು, ಡಿಸಿಆರ್ಇ ವೆಸ್ಟ್ ಪೊಲೀಸ್ ಸ್ಟೇಷನ್. ಸರ್, ಇತ್ತೀಚೆಗೆ ಯಾಕೋ ಮನಸ್ಸಿಗೆ ಭಾಳ ಬೇಸರ ಆಗ್ತದೆ. ಪೊಲೀಸು ಇಲಾಖೆ ಅಲ್ಲಿ ಮತ್ತು ದಲಿತರ ಪರವಾಗಿ ಕೆಲಸ ಮಾಡೋದೇ ದೊಡ್ಡ ತಪ್ಪು ಅನಿಸುತ್ತೆ. ಅದರಲ್ಲೂ ನಾವು ದಲಿತ ಅಂತ ಹೇಳ್ಬಿಟ್ಟು ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಏನು ಅಂತ ಗೊತ್ತಿಲ್ಲ ಸರ್. ಮೊನ್ನೆ ತಾವೇ ಆದೇಶ ಮಾಡಿದ್ದೆ, ಮಾರ್ಚ್ 24ನೇ ತಾರೀಕು ಆದೇಶ ಮಾಡಿ ನನಗೆ ಉಡುಪಿಗೆ ವರ್ಗಾವಣೆ ಮಾಡಿದೆ ಸರ್. ಅದ್ರ ವಿರುದ್ಧ ನಾನು ಮೊನ್ನೆ ಕೆ ಟಿ ಆಡಳಿತ ನ್ಯಾಯಮಂಡಳಿ ನಾಟ್ ರಿಲೇಟೆಡ್ ಅಂತ ಸ್ಟೇ ತೊಗೊಂಡಿದ್ದೀನಿ ಸರ್. ನನಗೆ ಅಧಿಕೃತವಾಗಿ ಇವತ್ತರೆಗೂ ಡಿಸಿಆರ್ಇಂದ ಯಾರೂ ಬಿಡುಗಡೆ ಮಾಡಿಲ್ಲ ಸರ್. ಆಯಿತಾ, ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಜಾತಿ ನಿಂದನೆ ಆರೋಪವನ್ನು ಕೂಡ ಮೇಲಾಧಿಕಾರಿಗಳ ವಿರುದ್ಧ ಮಾಡ್ತಾ ಇರುವಂಥದ್ದು. ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್, ಡಿಸಿಆರ್ಇನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಿರುವಂತಹ ಶ್ರೀನಿವಾಸ್ ಅವರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಮೇಲ್ಜಾತಿ ಅವರ ಪರವಾಗಿ ಒಂದು ವರದಿಯನ್ನು ಕೊಡಬೇಕು, ಅವರ ಹೇಳಿದಂತೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ವರದಿಗಳನ್ನು ಸಲ್ಲಿಸುವಂತೆ ಕೂಡ ಎಸ್ಪಿ ಹಾಗೂ ಏನು ಡಿವೈಎಸ್ಪಿ ಆಗಿರುವಂತಹ ಈ ಕರಿಬಸವನಗೌಡ ಹಾಗೂ ಮಹಂತೇಶ್ವರ ಗೌಡ ಏನಿದ್ದಾರೆ, ಇಬ್ಬರು ಕೂಡ ನನಗೆ ನಿರ್ದೇಶನವನ್ನು ಕೊಡ್ತಾರೆ. ಅವರ ಮಾತನ್ನು ಕೇಳದಿದ್ದಂಥ ಸಂದರ್ಭದಲ್ಲಿ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ನನ್ನನ್ನು ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಒಂದು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ತನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಿ ಏನು ಪಿಟಿಷನ್ ಅನ್ನು ಕೊಡೋದಕ್ಕೆ ಮುಂದಾಗಿರ್ತಾರೆ. ಹಾಗಾಗಿ ಈ ಒಂದು ಸ್ಟೇ ಅನ್ನು ಕೂಡ ತಂದಿದ್ದೆ, KITಗೆ ಹೋಗಿ ಆ ಒಂದು ಸ್ಟೇ ಅನ್ನು ತಂದಿದ್ದೆ. ಆದರೂ ಕೂಡ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ನನ್ನನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಇವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಯಾವಾಗ ಇವರು ಹೇಳಿದಂತಹ ಒಂದು ವರದಿಗಳನ್ನು ಕೊಡೋದಕ್ಕೆ ನಾನು ತಯಾರಿಲ್ವೋ ಅದನ್ನು ಮೇಲಧಿಕಾರಿಗಳಿಗೆ ತಿಳಿಸಿ ಅವರು ನಿರ್ದೇಶನ ಕೊಟ್ಟರೆ ನಾ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದೆ. ಅಲ್ಲಿಂದ ಕೂಡ ನನ್ನನ್ನು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇವರ ಒಂದು ಕಿರುಕುಳ ಹೆಚ್ಚಾಗಿದೆ. ಜೊತೆಗೆ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅನ್ನುವಂತಹ ರೀತಿಯಲ್ಲಿ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಮೇಲಧಿಕಾರಿಗಳು ಕೂಡ ಗಮನಕ್ಕೆ ತಂದಿದ್ದಾರೆ, ಇಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ. ಆದರೆ ಈ ಒಂದು ಕರಿಬಸನಗೌಡ ಹಾಗೂ ಮತ್ತೊಬ್ಬರು ಡಿವೈಎಸ್ಪಿ ಏನಿದ್ದಾರೆ, ಇಬ್ಬರು ಕೂಡ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿ ಒಂದು ವಿಡಿಯೋವನ್ನು ಮಾಡಿ ತನಗಾಗಿರುವಂತಹ ನೋವನ್ನು ಸದ್ಯ ದೋಡ್ಕೊಂಡಿದ್ದಾರೆ. ಈ ಒಂದು ಪ್ರಕರಣವನ್ನು ಸರ್ಕಾರ ಆಗಿರಬಹುದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯಾಗಿ ಪ್ರಕರಣವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.